ಏಸಪ್ಪ, ಪ್ರತಿ ವರ್ಷ ಕ್ರಿಸ್ಮಸ್ ಆಚರಿಸ್ತೇವೆ, ಆದ್ರೆ ಈ ವರ್ಷ ನಮ್ಮನೆಗೆ ಖುದ್ದಾಗಿ ನೀವೇ ಬಂದ್ಬಿಟ್ರೆ ಎಷ್ಟೋ ಸಂತೋಷ ಸ್ವಾಮಿ. ಮಗಳೇ, ಚಿಂತೆ ಮಾಡಬೇಡ. ನಾನು ನಿನ್ನ ಹೃದಯವನ್ನು ಅರಿತವನಾಗಿದ್ದೇನೆ. ಈಗೋ ಈ ಕ್ರಿಸ್ಮಸ್ ದಿನದಂದು ನಾನೇ ಸ್ವತಃ ನಿನ್ನ ಮನೆಗೆ ಬರುವಾತನಾಗಿದ್ದೇನೆ. ಎಲ್ಲವನ್ನು ಸಿದ್ಧತೆ ಮಾಡಿಕೊ. ಅಯ್ಯೋ, ದೇವ್ರಿಗೆ ನಾನಂದ್ರದ್ದು ಎಷ್ಟು ಪ್ರೀತಿ. ನನ್ನ ಭಕ್ತಿನ ಮೆಚ್ಚಿ ದೇವ್ರ ನಂಗೆ ಭೇಟಿ ಆಗ್ಲಿಕ್ಕೆ ಬರ್ತಿದ್ದಾರೆ. ಪ್ರೀತಿಯೇ ಪ್ರೀತಿಯೇ ನನ್ನ ಸೆಳೆದುಕೊಂಡ. ಏನಮ್ಮವ್ರೆ, ಇಷ್ಟೊಂದು ಖುಷಿಯಾಗಿದ್ದೀರಾ? ಲಾಟ್ರಿ ಏನಾದ್ರು ಹೊಡಿತಾ? ಏ ಮಾರ್ತಾ, ನಮ್ಮನೆಗೆ ಇವತ್ತು ಯಾರು ಬರ್ತಿದ್ದಾರೆ ಗೊತ್ತೇನು? ಯಾರಮ್ಮವ್ರೆ? ನೋಡು, ನಾನ್ ಹೇಳಿದ್ರೆ ನಿನ್ ಕೈಯಲ್ಲಿ ನಂಬಕ್ಕಾಗಲ್ಲ ನೋಡು. ಅಯ್ಯೋ, ಯಾರು ಅಂತ ಹೇಳಿ ಅಮ್ಮವ್ರೆ. ಯೇಸು ಸ್ವಾಮಿ ಬರ್ತಿದ್ದಾರೆ. ಅಯ್ಯೋ ಸುಮ್ನಿರಿ ಅಮ್ಮವ್ರೆ, ಯೇಸು ಸ್ವಾಮಿ ನಮ್ಮ ಮನೆಗ್ ಬರೋದ? ನೋಡು, ಯೇಸು ಸ್ವಾಮಿ ಕೊಟ್ಟು ಮದಿಕ್ ತಪ್ಪವ್ರಲ್ಲ, ಅವ್ರು ಖಂಡಿತವಾಗ್ಲೂ ಬರ್ತಾರೆ, ನೀನ್ ನೋಡ್ತಾ ಇರು. ಅಯ್ಯೋ, ದೊಡ್ಡ ಮಾತು ಹೇಳಿದ್ರಿ ಅಮ್ಮವ್ರೆ. ಯೇಸು ಸ್ವಾಮಿ ನಮ್ಮ ಮನೆಗ್ ಬರೋದ? ನೋಡು, ಮನೆಯೆಲ್ಲ ಸ್ವಚ್ಛ ಮಾಡಿ ಗುಡಿಸಿ ರುಚಿಕರವಾದ ಊಟ ತಯಾರಿಸು. ಯೇಸು ಸ್ವಾಮಿ ಪರಲೋಕದಿಂದ ಬರ್ತಿದ್ದಾರೆ. ಅಲ್ಲೆಲ್ಲ ಬಂಗಾರದ ಬೀದಿನೇ. ನಮ್ಮನೇನು ಬಂಗಾರದಿಂದ ಅಲಂಕಾರ ಮಾಡ್ಬೇಕು. ಅಯ್ಯೋ, ಮೊದ್ಲು ಕರೆಂಟ್ ಬಿಲ್ ಕಟ್ಟಿ, ಆಮೇಲೆ ನಮ್ಮ ಮನೇನ ಬಂಗಾರದಿಂದ ಅಲಂಕಾರ ಮಾಡಿವ್ರಂತೆ. ಈಗೇನು ನಾನು ಕರೆಂಟ್ ಬಿಲ್ ತುಂಬಿಲ್ಲ ಅಂತ ಎಲ್ಲರಿಗೂ ಪಬ್ಲಿಸಿಟಿ ಮಾಡೋದಿದೆ ನಿನ್ಗೆ? ಮುಂಚೆ ಯೂಟ್ಯೂಬ್ ಲೈವ್ ಆನ್ ಮಾಡು. ನನ್ನ ಎಲ್ಲ ಫ್ರೆಂಡ್ಸ್ಗೆ ಯೇಸು ಸ್ವಾಮಿ ಬರ್ತಿದ್ದಾರೆ ಅಂತ ತೋರಿಸ್ಬೇಕು ನನ್ಗೆ. ಹೆಲೋ ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನಮ್ಮ ಮನೆಗೆ ಒಬ್ರು ಸ್ಪೆಷಲ್ ಗೆಸ್ಟ್ ಬರ್ತಿದ್ದಾರೆ. ಅದಕ್ಕೋಸ್ಕರ ನಮ್ಮ ಮಾರ್ತಾ ಏನೇನ್ ತಯಾರು ಮಾಡಿದ್ದಾರೆ ಅಂತ ಹೇಳ್ತಾರೆ, ಕೇಳಿಲಿ. ಹಾಯ್ ಫ್ರೆಂಡ್ಸ್, ಇವತ್ ನಮ್ಮ ಮನೆ ಬರ್ತಾರ ಅತಿಥಿಗೋಸ್ಕರ ಏನೇನ್ ತಯಾರಿ ಮಾಡಿದೀವಿ ಗೊತ್ತಾ? ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ, ದಮ್ ಬಿರಿಯಾನಿ, ಚಿಕನ್ ಫ್ರೈ, ಚಿಕನ್ ಚಿಲ್ಲಿ. ಕೇಳಿದ್ರಲ್ಲ ಫ್ರೆಂಡ್ಸ್, ನಿಮ್ಮ ಅಭಿಪ್ರಾಯನ ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ. ಏನೋ ಕಮೆಂಟ್ ಬಂತು ನೋಡಿಲಿ, ನಿಮ್ ಮನೆಗೆ ಬರ್ತಿರೋ ಸ್ಪೆಷಲ್ ಗೆಸ್ಟ್ ಅಂತ ಹೇಳಿಲ್ಲ. ಓಕೆ ಹೇಳ್ತೀನಿ ಫ್ರೆಂಡ್ಸ್, ಹೇಳ್ತೀನಿ. ನಮ್ಮ ಮನೆಗೆ ಇವತ್ತು ಕರ್ತನಾದ ಯೇಸು ಸ್ವಾಮಿ ಬರ್ತಿದ್ದಾರೆ. ನೋಡಿ ಫ್ರೆಂಡ್ಸ್, ಹೇಳಿದ ತಕ್ಷಣ ಯೇಸು ಸ್ವಾಮಿ ಬಂದೇ ಬಿಟ್ರು. ನನ್ನ ಮತ್ತೆ ಯೇಸು ಸ್ವಾಮಿನ ಫಸ್ಟ್ ಫ್ರೇಮ್ ನಲ್ಲಿ ನೋಡೋ ಅವಕಾಶ ನಿಮ್ಗಳಿಗೆ ಸಿಕ್ಬಿಟ್ಟಿದೆ. ಅಮ್ಮ, ಅರ್ಥ ಯೇಸು ಸ್ವಾಮಿ ಬಂದ್ರೆ ಫ್ರೆಂಡ್ಸ್ ನೀವು ರೆಡಿ ಆಗಿರಿ. ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಓಕೆನಾ? ಓಕೆನಾ? ನಾನ್ ಡೋರ್ ತೆಗಿತೀನಿ ಇವಾಗ. ತೆಗಿತೀನಿ. 1 2 3. ಚೀಚಿ, ಯಾರ್ ನೀನು? ಅಮ್ಮ, ತುಂಬಾ ಹೊಟ್ಟೆ ಹಸ್ದಮ್ಮ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲಮ್ಮ. ಏನಾದ್ರು ನಾನು ಇಲ್ಲ, ನಾನು ಇಲ್ಲ. ಹೋಗಿಲಿಂದ. ಅಮ್ಮ, ನಿಮ್ಮ ಮನೆಯಿಂದ ತುಂಬಾ ಚೆನ್ನಾಗಿರೋ ವಾಸನೆ ಬರ್ತಾ ಇದೆ ಅಮ್ಮ. ಏನು ಅಡಿಗೆ ಮಾಡಿಲ್ಲ, ಹೋಗಿಲಿಂದ. ಅಮ್ಮ, ತುಂಬಾ ಪ್ಲೀಸ್ ಅಮ್ಮ, ಹೊಟ್ಟೆ ಹಸ್ತಾ ಇದೆ ಅಮ್ಮ. ಮಾಡ್ತಾ ನೀನು ಲೈವ್ ಆಫ್ ಮಾಡಿಲ್ವೇ? ಸಾರಿ ಫಾರ್ ದ ಇಂಟರಪ್ಷನ್ ಫ್ರೆಂಡ್ಸ್. ನಾನು ಮತ್ತೆ ಲೈವ್ ಬರ್ತೀನಿ. ನೀನ್ ಇನ್ನೂ ಹೋಗಿಲ್ವಾ? ತುಂಬಾ BP ಹಾಯ್ ಮಾಡಬೇಡ, ಸುಮ್ನೆ ಹೋಗಿಲಿಂದ. ಮಾತಾ ಓಡಿಸೋ ನನ್ನ. ಆಯ್ತಮ್ಮ, ದಯಬೇಡಮ್ಮ, ಹೋಗ್ತೀನಮ್ಮ. ತುಂಬಾ ಹೊಟ್ಟೆ ಹಸ್ತಾ ಇದೆಪ್ಪ. ದೇವರೇ, ನೀನೇ ಸಹಾಯ ಮಾಡಪ್ಪ. ತುಂಬಾ ಹೊಟ್ಟೆ ಹಸ್ತಾ ಇದೆಪ್ಪ. ಏನೇ ಮಾತಾ, ಇಷ್ಟೊತ್ತಾಯ್ತು, ಯೇಸು ಸ್ವಾಮಿ ಇನ್ನೂ ಬರ್ಲಿಲ್ಲ. ಇರ್ಲಿ ಬಿಡು, ದಿನೇ ಟ್ರಾಫಿಕ್ ಕೂಡ ಹೆಚ್ಚುತ್ತಾ ಇದೆ. ಅಯ್ಯೋ ಅಮ್ಮವ್ರೆ, ಭಿಕ್ಷುಕನ್ ಹೊರಗೆ ಹಾಕ್ಬೇಕಾದ್ರೆ ಡೆಬೋರಾ ಅಂತಿದ್ದು ಯೇಸು ಸ್ವಾಮಿ ಅವಳ ಮನೆ ಕೂಡ ಬರ್ತಿದಾರಂತೆ. ನೀ ಸುಮ್ನಿರೆ. ನನ್ನಂತ ಭಕ್ತಿನ ಬಿಟ್ಟು ಆ ಡೆಬೋರಾಗ್ ಭೇಟಿ ಆಗ್ಲಿಕ್ಕೆ ಯೇಸು ಸ್ವಾಮಿ ಬರ್ತಾರಾ? ನೋ ವೇ, ಚಾನ್ಸೇ ಇಲ್ಲ. ಅಮ್ಮ, ಯಾರು? ಸ್ವಲ್ಪ ಹಾಲಿದ್ರೆ ಕೊಡ್ತೀರಮ್ಮ? ಮಗು ಮುಂಜಾನೆಯಿಂದ ಏನು ಕುಡ್ದಿಲ್ಲ. ಹಾಲಿಲ್ಲ, ಏನಿಲ್ಲ, ಹೋಗಿಲಿಂದ. ಪ್ಲೀಸ್ ಮಾ, ಸ್ವಲ್ಪ ಆದ್ರೂ ಕೊಡಿಮಾ. ನೀ ಹುಡ್ಸಿದ್ ಮಗುನ ಸಂಭಾಳಿಸಕ್ ನಿನ್ನಿಂದ ಆಗಲ್ವೇನು? ನನ್ಗೆ ಯಾರಿಲ್ಮ, ಮುಂಜಾನೆ ಮಗು ಒಂದಿನ ಕೊಟ್ರೆ ಪದೇ ಅದೇ ಅಭ್ಯಾಸ ಮಾಡ್ಕೊಂಡ್ ಬಿಡ್ತೀರ ನೀವು. ಹೋಗು. ಹೇಳ್ತೇವ್ರೆ, ಮಗು ತುಂಬಾ ಅಳ್ತಾ ಇದೆಲ್ಲ. ಅಯ್ಯೋ ದೇವ್ರೆ. ರಾಜಾದಿರಾಜನು ಬರುವನು, ಮಹಿಮೆಯ ರಾಜನು ಬರುವನು, ನೀತಿಯ ರಾಜನು ಬರುವನು. ಮಾರ್ತಾ, ಇನ್ಸ್ಟಾ ಲೈವ್ ಆನ್ ಮಾಡಿ. ಆಂಟಿ. ಯಾರು? ಏನು ಆಂಟಿನಾ? ಅಕ್ಕ ಅನು. ನಾ ದಾರಿ ತಪ್ಪಿದ್ದೀನಿ, ಹೇಗೆ ಹೋಗೋದು ಗೊತ್ತಾಗತ್ತಿಲ್ಲ. ರಾತ್ರಿ ನಿಮ್ ಮನೇಲಿ ಇಲ್ಲ ಪ್ಲೀಸ್. ಇದೆಲ್ಲ ನೆಪ ಮಾಡಿ ರಾತ್ರಿ ಮನೇಲಿ ಕಳ್ತನ ಮಾಡ್ತೀರಾ ನೀವುಗಳು? ತಡಿ, ಪೊಲೀಸರಿಗೆ ಫೋನ್ ಮಾಡ್ತೀನಿ ಇವಾಗ. ಬೇಡ ಆಂಟಿ, ಪೊಲೀಸರಿಗೆ ಫೋನ್ ಮಾಡ್ಬೇಡಿ, ಹೋಗ್ತೀನಿ. ಹೋಗು. ದೇವ್ರೆ, ಇಷ್ಟು ಚಳಿಯಲ್ಲಿ ಯಾರ ಹತ್ರ ಹೋಗ್ಲಿ? ಮಗಳೇ. ಯಾರು? ಏನು? ನಾ ನಿನ್ ಮಗಳ? ನೀನ್ ಯಾವಾಗ ಹುಟ್ಟಿಸ್ದೆ ನನ್ನ?
ತುಂಬಾ ಚಳಿ ಇದೆ ಮಗಳೇ, ಏನಾರು ಸ್ವಲ್ಪ ಹೊಚ್ಕೊಳಕ್ ನಿನ್ ಹತ್ರ ಬಟ್ಟೆನೂ ಇಲ್ಲ ಬುದ್ಧಿನೂ ಇಲ್ಲ, ಹೋಗಿಲಿಂದ. ದೇವ್ರ ಹೆಸರು ಮ್ಯಾಗದೆ ಏನಾರು ಕೊಡ್ ಮಗ. ಈಗ ಮಧ್ಯದಲ್ಲಿ ದೇವ್ರನ್ನ ಯಾಕೆ ತರ್ತಿದ್ಯಾ ನೀನು? ಇರ್ಲಿ ಮಗಳು, ನೋಡು ಮತ್ತೊಂದ್ ಸರ್ತಿ ನನ್ ಮಗಳೇ ಅಂದ್ರೆ ನೋಡು ನಿನ್ನ, ಹೋಗು. ದೇವ್ರೆ ತುಂಬಾ ಚಳಿ ಇದೆ, ನಾ ಎಲ್ಲಿ ಹೋಗ್ಲಿ, ಅದು ಇಲ್ಲ ನನ್ನ. ಹೇ, ಯಾರೋ ನೀನು? ನೋಡೋದಕ್ಕೆ ಕಳ್ಳ ಇದ್ದಂಗಿದೆಯಾ? ಎಷ್ಟೋ ಧೈರ್ಯ ನಿನಗೆ ಈಗ ಹೇಳ್ದೆ ಒಳ ನುಗ್ಗಕ್ಕೆ? ಮೇಡಮ್ ಪ್ಲೀಸ್ ಮೇಡಮ್, ನನ್ನನ್ನು ಕಾಪಾಡಿ ಮೇಡಮ್. ಹೇ, ಹೊರಗಡೆ ಹೋಗೋ ಫಸ್ಟು, ನಿನ್ನ ನಾನು ಯಾಕೋ ಕಾಪಾಡ್ಲಿ? ಮೇಡಮ್ ಒಂದೇ ಒಂದು ಬ್ರೆಡ್ ಪ್ಯಾಕ್ ಇದ್ದೆ ಮೇಡಮ್, ಹೊಟ್ಟೆ ಸಿಕ್ತು, ಅದಕ್ಕೆ ಸ್ಟೇಷನ್ಗೆ ಹಿಡ್ಕೊಂಡು ಹೋಗಿ ಬಂದಿದ್ದಾರೆ. ನೋಡು, ಹೇಳ್ತಿದ್ದೀನಿ ತಾನೇ, ಮೊದಲು ಹೊರಗೆ ಹೋಗು. ಮೇಡಮ್, ಇಲ್ಲೊಬ್ಬ ಕಳ್ಳ ಬಂದದ್ದೇನಾದ್ರೂ ನೀವು ನೋಡಿದ್ರಾ? ಬನ್ನಿ ಇನ್ಸ್ಪೆಕ್ಟ್ರೆ. ಇಲ್ಲಿದ್ದಾನೆ ನೋಡಿ ಇನ್ಸ್ಪೆಕ್ಟ್ರೆ, ಎಳ್ಕೊಂಡು ಹೋಗಿ. ಸರ್, ನಾನು ದೊಡ್ಡ ಅಪರಾಧವನ್ನೇನು ಮಾಡಿಲ್ಲ ಸರ್, ಪ್ಲೀಸ್ ಸರ್. ರೀ ಕಾನ್ಸ್ಟೇಬಲ್, ಏನ್ರಿ ನೋಡ್ತಾ ಇದ್ದೀರಾ? ಅವ್ನ ಕೈ ಕೊಳ ತೋರಿಸಿ ಯಾಕಂಬರ್ರಿ. ಎಸ್ ಸರ್, ನಡೆಯುವ ಸ್ಟೇಷನ್ಗೆ. ಸಾರಿ ಮೇಡಮ್, ನಿಮಗೆ ತೊಂದರೆ ಕೊಟ್ಟಿದ್ದಕ್ಕೆ. ಪರವಾಗಿಲ್ಲ ಇನ್ಸ್ಪೆಕ್ಟ್ರೆ, ಎಳ್ಕೊಂಡು ಹೋಗಿ ಇವನನ್ನ. ಓಯ್ ಮಾರ್ತಾ, ಬಾರಿ ಇಲ್ಲಿ. 100 ವಾಲ, 500 ವಾಲ, 1000 ವಾಲ, 10,000 ವಾಲ, ಅದು ಎಷ್ಟು ಪಟಾಕ್ಷಿ ಸಿಗುತ್ತಲ್ಲ ಎಲ್ಲ ತಗೊಂಬ. ನೋಡು, 200 ಪಟಾಕ್ಷಿ, 200 ಸುಸುರು ಬತ್ತಿ, 200 ಲಕ್ಷ್ಮಿ ಬಾಂಬು, ಅದೇನೇನ್ ಸಿಗುತ್ತೋ ಎಲ್ಲ ತಗೊಂಬ. ನ್ಯೂಕ್ಲಿಯರ್ ಬಾಂಬು, ಮಷಿನ್ ಗನ್ನು, AK-47. ನೀ ಸುಮ್ನಿರೆ, ಹೇಳಿದಷ್ಟು ಮಾಡು. ಛೀ, ಹೋಗಯ್ಯ ಹೋಗು. ಏ ಮಾರ್ತಾ, ಸ್ಯಾನಿಟೈಸರ್ ತಗೊಂಬಾರೆ ಇಲ್ಲಿ. ಅಮ್ಮ, ನಂಗೆ ತುಂಬಾ ಹುಷಾರಿಲ್ಲಮ್ಮ, ಉಸಿರಾಡ್ ಕೂಡ ಆಗ್ತಾ ಇಲ್ಲಮ್ಮ, ನನಗೆ ಔಷಧ ತಗೊಳಿಕ್ಕೂ ಹಣ ಇಲ್ಲಮ್ಮ, ದಯವಿಟ್ಟು ಹಣ ಸಹಾಯ ಮಾಡಿ ಅಮ್ಮ. ಏನೇ ಮಾರ್ತಾ, ದಿನೇ ಭಿಕ್ಷುಕರ ಕಾಟ ಹೆಚ್ಚುತ್ತಾ ಇದೆಯಲ್ಲೇ. ಬೈಬಿಡಿ ಅಮ್ಮ, ನಾನು ಹೋಗಿ ಬರ್ತೀನಿ. ಏನು ಹೋಗ್ ಬರ್ತೀನಿ ಅಂತೀಯಾ? ಹೋಗ್ತೀನಿ ಅನ್ನು. ಆಯ್ತಮ್ಮ, ನಾನು ಹೋಗ್ತೀನಿ. ಹೋಗ್ತಾ ಇರು. ಅಪ್ಪ ದೇವರೇ, ಈ ದೀನನಿಗೆ ಯಾರಾದರೂ ಸಹಾಯ ಮಾಡೋರಿದ್ದಾರಾ? ಅಪ್ಪ ಯೇಸು ಸ್ವಾಮಿ, ಬರ್ತೀನಿ ಅಂತ ಮಾತು ಕೊಟ್ಟಿದ್ದೀಯಲ್ಲ. ಬೆಳಗ್ಗೆಯಿಂದ ಸಂಜೆ ಆಯ್ತು, ಕ್ರಿಸ್ಮಸ್ ಕೂಡ ಮುಗಿತಾ ಬಂತು. ಕೊಟ್ಟ ಮಾತಿಗೆಂದು ತಪ್ಪೋರಲ್ಲ ನೀವು, ಯಾಕಪ್ಪ ಬರ್ಲಿಲ್ಲ? ಮಗಳೇ, ನಾನು ನಿನ್ನ ಮನೆಗೆ ಅನೇಕ ಸಾರಿ ಭೇಟಿ ಕೊಟ್ಟೆ, ಆದರೂ ನೀನು ನನ್ನನ್ನು ಗುರುತಿಸಲಿಲ್ಲ. ಅಯ್ಯೋ ಸ್ವಾಮಿ, ನೀ ನನ್ ಮನೆಗ್ ಬಂದಿದ್ದ? ಅದ್ ಹೇಗ್ ನಾನ್ ನಿನ್ ಗುರ್ತಿಡಿಲಿಲ್ಲ? ವಾಕ್ಯದಲ್ಲಿ ಬರೆದಿದೆಯಲ್ಲ, ಇಗೋ ನಾನು ಹಸಿದಿದ್ದೇನು, ನನಗೆ ಊಟಕ್ಕೆ ಕೊಟ್ಟಿರಿ. ಅಯ್ಯೋ ಹೌದಲ್ಲ ಸ್ವಾಮಿ, ಇವತ್ ನನ್ ಮನೆಗೆ ಊಟ ಕೇಳ್ಕೊಂಡು ಯಾರೋ ಒಬ್ರು ಬಂದಿದ್ರು. ಅಯ್ಯೋ, ನಾನು ಅವ್ರಿಗೆ ಊಟ ಹಾಕ್ಲೇ ಇಲ್ಲಲ್ಲಪ್ಪ. ನಾನು ಬಾಯರಿದ್ದೇನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಅಯ್ಯೋ, ಒಂದ್ ಹೆಣ್ಮಗಳು ತನ್ನ ಮಗಳಿಗೋಸ್ಕರ ಹಾಲ್ ಕೇಳ್ಕೊಂಡ್ ಬಂದಿದ್ಲು, ನಾನ್ ನೀರ್ ಕೂಡ ಕೊಡ್ಲಿಲ್ಲಲ್ಲ ಸ್ವಾಮಿ. ಪರದೇಶಿಯಾಗಿದ್ದೇನು, ನನ್ನನ್ನು ಸೇರಿಸಿಕೊಂಡಿರಿ. ಹೌದಲ್ಲ, ಒಂದ್ ಚಿಕ್ಕ ಮಗು ಆಶ್ರಯ ಕೇಳ್ಕೊಂಡ್ ಬಂದಿತ್ತು, ಅವಳಿಗೂ ಕೂಡ ಓಡಿಸ್ಬಿಟ್ಟೆ ಅಲ್ಲ ಸ್ವಾಮಿ ನಾನು. ಬಟ್ಟೆ ಇಲ್ಲದವನಾಗಿದ್ದೇನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ಅಯ್ಯೋ, ಒಂದ್ ಮುದಿ ತಾಯಿ ಬಟ್ಟೆ ಕೇಳ್ಕೊಂಡ್ ಬಂದಿತ್ತು, ಅವಳಿಗೂ ಕೂಡ ಈ ಚಳಿಯಲ್ಲಿ ಹಿಂಗೆ ಓಡಿಸ್ಬಿಟ್ನಲ್ಲ ಸ್ವಾಮಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದೀರಿ. ಅತಿಯಾದ ಅನಾರೋಗ್ಯದಿಂದ ಬಳಲ್ತಾ ಇರೋ ಒಬ್ಬ ವ್ಯಕ್ತಿ ನನ್ನ ಹತ್ರ ಸಹಾಯ ಕೇಳ್ಕೊಂಡ್ ಬಂದಿದ್ರು, ಅವ್ರಿಗೆ ಸ್ವಲ್ಪನೂ ಆರೈಕೆ ಮಾಡದೆ ಹಂಗೆ ಕಳಿಸ್ಬಿಟ್ನಲ್ಲ ಸ್ವಾಮಿ. ಅಪ್ಪ ತಂದೆ, ಎಂತಹ ತಪ್ಪು ಮಾಡ್ಬಿಟ್ಟೆ ನಾನು. ನಿನ್ನ ಗುರಿ ತಿಳಿಲಿಕ್ಕೆ ನನ್ನಿಂದ ಆಗ್ಲಿಲ್ವೇ? ಎಂತಹ ಅಪರಾಧ ಮಾಡ್ಬಿಟ್ಟೆ. ನನ್ನನ್ನು ಕ್ಷಮಿಸಪ್ಪ ತಂದೆ, ನನ್ನನ್ನು ಕ್ಷಮಿಸು. ನನ್ನ ಪ್ರಿಯ ದೇವಜನರೇ, ಕ್ರಿಸ್ಮಸ್ ಎಂದರೆ ಸಂತೋಷ ಸಂಭ್ರಮದಿಂದ ಆಚರಿಸುವುದಷ್ಟೇ ಅಲ್ಲ, ಬದಲಾಗಿ ಯಾರು ಹಸಿವೆಯಿಂದ ಇರುತ್ತಾರೋ
ಅವರಿಗೆ ಉಣಲಿಕ್ಕೆ ಕೊಡಿರಿ. ಯಾರು ಬಾಯಾರಿದವರಾಗಿ ಇರುತ್ತಾರೋ ಅವರಿಗೆ ಕುಡಿಯಲು ನೀರು ಕೊಡಿರಿ. ಯಾರು ಇಳಿದುಕೊಳ್ಳಲು ಪರದೇಶಿಯಾಗಿರುತ್ತಾರೋ ಅವರನ್ನು ಸೇರಿಸಿಕೊಳ್ಳಿರಿ. ಯಾರು ಬಟ್ಟೆಯಿಲ್ಲದವರಾಗಿರುತ್ತಾರೋ ಅವರಿಗೆ ಉಡಲು ಬಟ್ಟೆಯನ್ನು ಕೊಡಿರಿ. ಯಾರು ಸೆರೆಯಲ್ಲಿರುತ್ತಾರೋ ಅವರನ್ನು ನೋಡಲಿಕ್ಕೆ ಹೋಗಿರಿ. ಯಾರು ರೋಗದಲ್ಲಿರುತ್ತಾರೋ ಅವರನ್ನು ಆರೈಕೆ ಮಾಡಿರಿ. ಆಗ ಇದೇ ನಿಜವಾದ ಕ್ರಿಸ್ಮಸ್ ಎನಿಸುವುದು. ಇದೇ ಆ ತಂದೆಯಾದ ದೇವರಿಗೆ ಮೆಚ್ಚುಗೆಯಾದ ಕ್ರಿಸ್ಮಸ್ ಎನಿಸುವುದು. ನಿಮಗೆಲ್ಲರಿಗೂ ಶುಭವಾಗಲಿ. ಆಮೇನ್, ಆಮೇನ್, ಆಮೇನ್.